ಇದನ್ನ ನೋಡಿ. ವಿಧಾನಸಭೆ ನಡೆಯೋದಕ್ಕೆ ನಮ್ಮ ಜೋಬಿಂದ 3 ಕೋಟಿ ರೂಪಾಯಿಗಳನ್ನ ಒಂದು ದಿನಕ್ಕೆ ಖರ್ಚು ಮಾಡ್ತಿದೀವಿ. ಅದು ಏನಕ್ಕೆ? ರಾಜ್ಯದಲ್ಲಿರೋ ಸಮಸ್ಯೆಗಳನ್ನ ಡಿಸ್ಕಸ್ ಮಾಡ್ಲಿ ಅಂತ. ಬಟ್ ಇವ್ರು ಮಾಡ್ತಿರೋದೇನು? ಇವ್ರು ಹೇಳೋ ತರ ಎಲ್ಲರೂ ರಿಸೈನ್ ಮಾಡ್ಕೊಂಡು ಹೋದ್ರೆ ಇಡೀ ವಿಧಾನಸೌಧನೆ ಖಾಲಿ ಆಗೋಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ 35% MLA ಗಳ ಮೇಲೆ ಕೇಸಸ್ ಇದೆ. ಇನ್ನೊಂದು ಮಜಾ ಏನಂತ ಹೇಳಿದ್ರೆ ಇರೋ 33 ಜನ ಮಿನಿಸ್ಟ್ರುಗಳಲ್ಲಿ 27 ಜನ ಮಿನಿಸ್ಟ್ರುಗಳ ಮೇಲೆ ಕ್ರಿಮಿನಲ್ ಕೇಸ್ ಇದೆ. 7 ಜನ ಮಿನಿಸ್ಟ್ರು ಮೇಲೆ ಸಿವಿಯರ್ ಕ್ರಿಮಿನಲ್ ಕೇಸ್ ಇದೆ. ನಾವುಗಳು ಅಂತ ಮುತ್ತು ರತ್ನಗಳನ್ನೇ ಆರಿಸಿದೀವಿ. ಒಬ್ಬ ದಲಿತ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ, ಆದಿವಾಸಿ ಜನಾಂಗದಿಂದ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ. ಇವನು ಹೆಂಗಾದ್ರೂ ಮಾಡಿ ತೆಗಿಬೇಕು, ಇವನು ಹೆಂಗಾದ್ರೂ ಮಾಡಿ. ಈ ತರ ಹೇಳಿನೇ 187 ಕೋಟಿ ರೂಪಾಯಿ ನಮ್ಮ ನಿಗಮದಿಂದ ಯಾವುದೇ ಒಂದು ಬೋರ್ಡ್ ಮೀಟಿಂಗ್ ಇಲ್ದೇನೆ, ನನ್ನ ಗಮನಕ್ಕೂ ಬಾರದೇನೆ ಅಲ್ಲಿರುವಂತ ಚೇರ್ಮನ್ ಗಮನಕ್ಕೂ ಬಾರದೇನೆ ಆ ಹಣ ವರ್ಗಾವಣೆ. ಈ ತರನು ಆಗುತ್ತಾ? ಹಾಗಾದ್ರೆ ಮಿನಿಸ್ಟರ್ ಅಂತ ಒಂದು ಪೊಸಿಷನ್ ಏನಕ್ಕೆ ಬೇಕು? ಮತ್ತೆ ಈ ನಿಗಮ ಮಂಡಳಿ ಆ ಅಧ್ಯಕ್ಷಗಳನ್ನೆಲ್ಲ ಏನಕ್ಕೆ ಆಯ್ಕೆ ಮಾಡ್ಬೇಕು? ಅವ್ರಿಗೆ ಬೇರೆ ಕ್ಯಾಬಿನೆಟ್ ಗ್ರೇಡ್ ಪೊಸಿಷನ್ ಕೊಟ್ಟಿದೀವಿ. ಸುಮ್ನೆ ನಮ್ ಟ್ಯಾಕ್ಸ್ ದುಡ್ಡೆಲ್ಲ ವೇಸ್ಟ್ ಆಗ್ತಿಲ್ವಾ? ಈ ತರ ನಮ್ ಜನ ಥಿಂಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಖಂಡಿತವಾಗ್ಲಿಲ್ಲ. ಅವ್ರ ಹೆಂಗ್ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ತಿಂತಾರಲ್ವಾ, ನಮ್ ಜಾತಿ ಲೀಡರ್ ತಿನ್ಲಿ ಬಿಡು, ಅವ್ರಿಗೆ ಓಟಾಗಿ ಗೆಲ್ಸೋಣ ಅನ್ಕೊಂತಾರೆ. ಅದೇ ಲೀಡರ್ಗಳನ್ನ ಗೆಲ್ಸಿ ನಾವು ಅವ್ರನ್ನ ತಿನ್ಸಿ ಮೆರೆಸ್ತಾ ಇದೀವಿ. ಯಾವುದೇ ಕಾರಣಕ್ಕೂ ನಮ್ಗೆ ಅದೇ ಜಾತಿಲಾಗಿದ್ರು ಸಾಮಾನ್ಯನು ಕಣ್ಣಿಗೆ ಬೀಳದೇ ಇಲ್ಲ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ.